ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆಲ್ಲರಿಗೂ ಅಂದರೆ ಯೂಟ್ಯೂಬ್ ಮಾಡ್ತಿರೋರೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ನಂಬರ್ ಪ್ರೊವೈಡ್ ಮಾಡಿದ್ದೀನಿ. ಸೊ ಅದು ಅಲ್ಲದೆ ನಾನು ಕನ್ನಡದಲ್ಲಿ ಏನು ಕ್ರಿಯೇಟರ್ಸ್ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಹಾಗೆ ಯಾರು ಟಿಪ್ಸ್ ಕೊಡ್ತಿದ್ದಾರೆ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡಿ ನಂಬರ್ ಕೊಡಿ ಅಂತ ಹೇಳಿ ನಾನು ಒಂದು ವಿಡಿಯೋ ಹಾಕಿದ್ದೆ. ಸೊ ಹಾಕಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ. ನಂಬರ್ ಕೊಟ್ಟರೆ ಸ್ನೇಹಿತರೆ ಅದನ್ನು ಹಲವಾರು ಜನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಸೊ ಯಾಕೆ ಹೀಗೆ ಅಂತಲೇ ಗೊತ್ತಾಗಲ್ಲ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಸಮಸ್ಯೆ ಅಂದರೆ ಬರೀ ಏನು ಅಂದ್ಕೊಂಡಿದ್ದಾರೆ ಅಂದರೆ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸು, ಆಮೇಲೆ ವ್ಯೂಸು, ವಾಚ್ ಟೈಮು, ಇದು ಬಿಟ್ಟರೆ ಬೇರೆ ಯಾವುದೂ ಸಮಸ್ಯೆ ಇಲ್ಲ ಅಂತಲೇ ಇವ್ರಿಗೆ ಗೊತ್ತಾಗಿದೆ, ಈ ರೀತಿ ಯೂಸ್ ಮಾಡೋರಿಗೆ. ನೋಡಿ ಸ್ನೇಹಿತರೆ, ನಿಮಗೆ ಈ ಸಮಸ್ಯೆ ಆಗಿಲ್ಲ, ಹಾಗಾಗಿ ನಿಮಗಿದು ಗೊತ್ತಾಗಲ್ಲ. ಹಲವರಿಗೆ ಹಲವಾರು ರೀತಿಯಲ್ಲಿ ಯೂಟ್ಯೂಬ್ ಮೇಲೆ ಸಮಸ್ಯೆ ಆಗ್ತಿದೆ, ಮುಂದೇನೂ ಆಗ್ಬೋದು, ನಿಮಗೂ ಕೂಡ ಆಗ್ಬೋದು. ನೆನ್ಪಿಡಿ ನೀವು, ಯಾಕಂದರೆ ನೀವು ನನ್ನ ಜೊತೆ ಆ ರೀತಿ ಮಾತಾಡ್ತಿದ್ದೀರಾ. ನೋಡಿ ಸ್ನೇಹಿತರೆ, ಏನು ಮಾಡ್ತಿದ್ದಾರೆ ಅಂದರೆ ನಾನು ನಂಬರ್ ಕೊಟ್ಟಿದ್ದೀನಿ. ಓಕೆ, ನಂಬರಲ್ಲಿ ಹೇಳಿದ್ದೀನಿ ನಾನು ಯಾವುದೇ ರೀತಿಯಿಂದ ವಾಚ್ ಅವರ್ ಇನ್ಕ್ರೀಸ್ ಮಾಡಿಕೊಡೋದಾಗಲಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿಕೊಡೋದಾಗಲಿ ಈ ರೀತಿ ಎಲ್ಲ ಮಾಡಲ್ಲ. ಸೊ ನಾನು ಬೇಸಿಕ್ಕಾಗಿ ಚಾನಲ್ ಸೆಟ್ಟಿಂಗ್ಸು ಅದು ಇದು ಇತ್ತು, ರಿಯೂಸ್ ಕಂಟೆಂಟ್ ಬಂತು ಚಾನಲ್ ಮೇಲೆ, ಡಿಸೆಕ್ಟಿವ್ ಕಂಟೆಂಟ್ ಬಂತು, ಅಥವಾ ಇನ್ನೇನೋ ಸಮಸ್ಯೆ ಇದೆ, ಕಾಪಿರೈಟ್ ಗೈಡ್ಲೈನ್ಸ್ ಸಮಸ್ಯೆ ಬರುತ್ತೆ, ಸ್ಟ್ರೈಕ್ಸ್ ಎಲ್ಲ ಬಂದಿರುತ್ತೆ, ಅದಕ್ಕೆ ಅಂತ ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ಮೇಲೆ ಆ್ಯಡ್ಸನ್ಸ್ ಬಗ್ಗೆ ಹಲವಾರು ಸಮಸ್ಯೆ ಇದೆ. ಸೊ ಇದೆಲ್ಲ ನಾನು ಕ್ಲಿಯರ್ ಮಾಡಲಿಕ್ಕೆ ಅಂತ ಈ ನಂಬರ್ ಕೊಟ್ಟಿದ್ದೀನಿ. ಇದು ಮೇನ್ ಸಮಸ್ಯೆ ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗುತ್ತೆ, ಹಲವರಿಗೆ ಇದು ಗೊತ್ತಾಗಲ್ಲ. 100ರಲ್ಲಿ 90% ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ ಈ ಸಮಸ್ಯೆ ಬಗ್ಗೆ. ನೋಡಿ, ನಿಮ್ಗೆ ಆಗಿರಲ್ಲ ಆ ಸಮಸ್ಯೆ, ಹಾಗಾಗಿ ನಿಮ್ಗೇನು ಅದ್ರ ಬಗ್ಗೆ ಗೊತ್ತಾಗಲ್ಲ. ಇನ್ನು ಆದವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಸ್ನೇಹಿತರೆ. ಸೊ ನಾನು ನಂಬರ್ ಕೊಟ್ಟಿದ್ದೀನಿ ಅಂದಮೇಲೆ ಅದನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ನೋಡಿ, ಸೋಷಿಯಲ್ ಮೀಡಿಯಾದ ಮೇಲೆ ಬಂದು ಯಾರ್ದಾದ್ರೂ ನಂಬರ್ ತೊಗೊಂಡು ಅವರಿಗೆ ಹೇಗೆ ಬೇಕು ಹಾಗೆ ಮಾತಾಡಿ ಏನಾದರೂ ಹೇಳಿ ಹೋಗ್ತೀನಿ ಅಂದರೆ ನಡೆಯಲ್ಲ. ಒಂದು ಸ್ವಲ್ಪ ತಾಳ್ಮೆಯಲ್ಲಿ ಮಾತಾಡೋದ್ರಲ್ಲಿ ಇದು ಇರಲಿ. ಯಾಕಂದರೆ ನೋಡಿ, ನಾನು ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಸೊ ನಿಮ್ಗೆ ಆ ಸಮಸ್ಯೆ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಬೇಡಿ, ಕೇಳಬೇಡಿ. ನಾನು ಆ ರೀತಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು ಅಥವಾ ವಾಚ್ ಅವರ್ ಇನ್ಕ್ರೀಸ್ ಮಾಡೋದು ನಾನು ಮಾಡ್ತಾ ಇಲ್ಲ. ಇನ್ನೊಬ್ಬರು ನಂಬರ್ ಇದೆ, ಬೇಕು ಅಂದರೆ ಅಲ್ಲಿ ಹೋಗ್ಬೋದು, ಅವ್ರ ಹತ್ರ ಒಬ್ರು ಇದ್ದಾರೆ. ಸೊ ಅವರೆಲ್ಲ ಈ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು, ವಾಚ್ ಅವರ್ ಇನ್ಕ್ರೀಸ್ ಮಾಡೋದು ಈ ರೀತಿ ಎಲ್ಲ ಮಾಡಿ ಕೊಡ್ತಾರೆ ಅಂತ ಅವ್ರ ಹತ್ರ ನಾನು ಕೇಳಿದ್ದೆ, ಅವ್ರು ಹೇಳ್ತಿರೋದು. ಸೊ ಅಲ್ಲಿ ಅವ್ರು ಏನಾದರೂ ಮಾಡ್ತಿದ್ರೆ ಅವ್ರ ಹತ್ರ ಮಾಡ್ಕೊಳ್ಳಿ, ನನ್ನ ಹತ್ರ ಆ ರೀತಿ ಸರ್ವಿಸ್ ಇಲ್ಲ. ನಾನು ನಂಬರ್ ಕೊಟ್ಟಿದ್ದೀನಿ. ನಾನು ನಂಬರ್ ಕೊಟ್ಟಿದ್ದಕ್ಕೆ ಜನ ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಚಾನಲ್ ಮೇಲೆ ಹಾಕೋ ವಿಡಿಯೋಸ್ ನನ್ನ ಇದ್ರ ಮೇಲೆ ಸೆಂಡ್ ಮಾಡ್ತಾರೆ, ಚಾನಲ್ ಲಿಂಕ್ಸ್ ಎಲ್ಲ ಹಾಕ್ತಾರೆ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಕ್ತಾರೆ. ಅವ್ರ ಸೋಷಿಯಲ್ ಮೀಡಿಯಾದ್ದು ಲಿಂಕ್ಸ್ ಕೂಡ ಫಾಲೋ ಮಾಡಿ ಅಂತ ಈ ಇದ್ರ ಲಿಂಕ್ ಕೂಡ ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ. ಸೊ ಈ ರೀತಿ ಮಾಡೋದ್ರಿಂದ ಏನು ಸಿಗುತ್ತೆ ಹೇಳಿ ನೋಡೋಣ. ಸುಮ್ಮನೆ ಬೇರೆಯವರಿಗೂ ಈ ರೀತಿ ಹೆಲ್ಪ್ ಆಗಬಾರ್ದು ಅನ್ನೋ ಇಂಟೆನ್ಷನ್ ನಿಮ್ಮದು, ಹೌದಾ? ನಂಬರ್ ಕೊಟ್ಟಿದ್ದಾರೆ ಅಂದರೆ ಮಿಸ್ಯೂಸ್ ಮಾಡಿಕೊಂಡ್ರೆ ಇವರಿಗೆ ತೊಂದರೆ ಆಗುತ್ತೆ, ಇವ್ರು ಬಿಟ್ಬಿಡ್ತಾರೆ ಅನ್ನೋ ಉದ್ದೇಶ ನಿಮ್ಮದು ಅಷ್ಟೇ. ಸೊ ಬೇರೆಯವ್ರಿಗೂ ಹೆಲ್ಪ್ ಆಗಬಾರ್ದು ಅನ್ನೋ ಉದ್ದೇಶ ನಿಮ್ದು ಅಷ್ಟೇ ನಾನು ಹೇಳೋದು. ಯಾಕಂದರೆ ಈ ರೀತಿ ಮಾಡೋದ್ರಿಂದ ನೋಡಿ, ನಿಮ್ಮ ಚಾನಲ್ ಏನೋ ಇದೆ, ಒಂದು ಅಡುಗೆ ಚಾನಲ್ ಇದೆ, ಅಥವಾ ನೀವೇನೋ ಈ ಬ್ಲೌಸ್ ಕಟಿಂಗ್ ಮಾಡೋದು ಅದು ಇದು ಅಂತ ವಿಡಿಯೋ ಇರುತ್ತೆ. ಸೊ ಅದು ನನಗೆ ಹಾಕಿದರೆ ಅದು ನಾನು ನೋಡಬೇಕಾ ಹೇಳಿ? ಯಾಕೆ ನೋಡಬೇಕು ನಾನು? ಅದು ನನ್ನ ಟಾಪಿಕೇ ಇಲ್ಲ, ಅದರಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ನೀವು ಆ ವಿಡಿಯೋ ನನಗೆ ಶೇರ್ ಮಾಡಿದರೆ ನಾನು ಯಾಕೆ ಅದಕ್ಕೆ ನೋಡಬೇಕು ಹೇಳಿ? ಸೊ ಒಬ್ಬರು ಇಬ್ಬರು ಏನೋ ಒಂದು ಇಶ್ಯೂ ಆಗಿದೆ, ಒಂದು ಸ್ವಲ್ಪ ಚೆಕ್ ಮಾಡಿ ಹೇಳಿ ಅಂದರೆ ಹೇಳ್ಬೋದು. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹೇಳಿ? ನಿಮ್ಮ ಟಾಪಿಕ್ಕೇ ಬೇರೆ, ಅದು ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಹುಡುಕೋದೇ ಬೇರೆ, ನಾನು ನೋಡೋದೇ ಬೇರೆ. ನಂದು ಟೆಕ್ನಿಕಲ್ ಆ ಫೀಲ್ಡಲ್ಲಿ ನಾನು ಇರ್ತೀನಿ. ಸೊ ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಚಾನಲನ್ನು ಫಾಲೋ ಮಾಡ್ತೀನಿ, ಅದನ್ನು ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ, ಆ ವಿಡಿಯೋನ ನಾನು ನೋಡ್ತೀನಿ. ನೀವು ಅದು ಬಿಟ್ಟು ಈಗ ಅಡುಗೆ ವಿಡಿಯೋಸ್ ಮಾಡ್ತೀರಾ, ಅದನ್ನು ನನಗೆ ಹಾಕಿದರೆ ಅದು ಯಾಕೆ ನಾನು ನೋಡಬೇಕು? ಯಾಕೆ ನಾನು ಟೈಮ್ ವೇಸ್ಟ್ ಮಾಡಬೇಕು? ಅದರಿಂದ ನನಗೆ ಏನೂ ಇದೇ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ. ಸೊ ನಿಮ್ದೇನೋ ಚಾನಲ್ ಇದೆ, ಏನೇನೋ ಎಜುಕೇಷನ್ ಮಾಡ್ತೀರಾ, ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ, ಇಂಗ್ಲೀಷ್ ಕಲಿಸೋದಾಗಲಿ, ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡೋದಾಗಲಿ, ಏನೇ ಮಾಹಿತಿ ಕೊಡಿ, ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇದ್ದರೆ ನಾನೇ ಹುಡುಕಿ ಆ ವಿಡಿಯೋನ ನೋಡ್ತೀನಿ. ಸೊ ನೀವು ಸಿಕ್ಕವರೆಲ್ಲ ನನಗೆ ವಿಡಿಯೋಸ್ ನೋಡಿ ಅಂತ ಮೆಸೇಜ್ ಹಾಕಿದರೆ ಯಾಕೆ ನಾನು ನೋಡ್ಬೇಕು ಹೇಳಿ? ಯಾಕೆ ನಾನು ಟೈಮ್ ವೇಸ್ಟ್ ಮಾಡಬೇಕು? ಸೊ ಸುಮ್ಮನೆ ಸಾವಿರಾರು ಮೆಸೇಜ್ ಬರ್ತಿದೆ ಈ ರೀತಿ. ಸೊ ಈ ರೀತಿ ನೀವು ಮಾಡಿದರೆ ನನಗೆ ತೊಂದರೆ ಆಗಲ್ವಾ? ನೀವೇ ಹೇಳಿ ನೋಡೋಣ. ನಿಮ್ಗೇನು ಇಶ್ಯೂ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಲಿಕ್ಕೆ ಅಂತ ಮೆಸೇಜ್ ಹಾಕಿ. ನೋಡಿ, ನಾನು ಫ್ರೀ ಕೊಟ್ಟಿದ್ರೆ ಯಾರ್ಯಾರು ಏನೇನೋ ಮಾಡ್ತಿದ್ರಿ ಗೊತ್ತಿಲ್ಲ.
ಬಟ್ ಕೆಲವೊಬ್ರು ಏನು ಮಾಡ್ತಿದ್ದಾರೆ, ಅಷ್ಟಾದರೂ ಚಾರ್ಜ್ ಮಾಡ್ತಿದ್ದೀನಿ ಅಂತ ಹೇಳಿದರೂ ಕೂಡ ಸುಮ್ಮನೆ ಬಂದು ಮೆಸೇಜ್ ಹಾಕಿ ಟೈಮ್ ವೇಸ್ಟ್ ಮಾಡೋದು. ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಮೆಸೇಜ್ ಹಾಕಿದ್ದಾರೆ, ಸೊ ಮೆಸೇಜ್ ಹಾಕಿದ ಮೇಲೆ ನಮ್ಗೆ ಹೆಲ್ಪ್ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ. ಓಕೆ, ಏನು ಹೆಲ್ಪ್ ಬೇಕಿಗೂ ಹೇಳಿ ಅಂತ ಕೇಳಿದಾಗ, ಸೊ ಈ ರೀತಿ ಹೆಲ್ಪ್ ಬೇಕಾಗಿದೆ ಸರ್, ಬಟ್ ನನ್ನ ಹತ್ರ ದುಡ್ಡಿಲ್ಲ. ಓಕೆ, ದುಡ್ಡಿಲ್ಲ ಅಂದರೂ ಓಕೆ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಏನು ಮಾಹಿತಿ ಬೇಕು ಹೇಳಿ ಅಂತ ಕೇಳಿದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋ ನೋಡಿ, ನನಗೂ ಸಪೋರ್ಟ್ ಮಾಡಿ, ನಮಗೂ ಹೆಲ್ಪ್ ಮಾಡಿ. ಸೊ ಯಾವ ರೀತಿ ಹೆಲ್ಪ್ ಮಾಡೋದು ಹೇಳಿ ನೋಡೋಣ. ಇದು ಹೆಲ್ಪಾ ಹೇಳಿ? ಏನೋ ಒಂದು ಸಮಸ್ಯೆ ಆಗಿದೆ, ಇದೆಲ್ಲ ನಾನು ಮಾಡ್ತಾ ಕೂತ್ರೆ, ಈ ರೀತಿ ನೀವು ವಿಡಿಯೋಸ್ ಹಾಕ್ತಾ ಹೋದರೆ, ಅದನ್ನು ನಾನು ನೋಡ್ತಾ ಕೂತ್ರೆ, ನಿಮ್ಮ ಚಾನಲ್ ನೋಡ್ತಾ ಕೂತ್ರೆ ನನಗೇನಾಗೋದು ಹೇಳಿ? ನಾನು ಸಬ್ಸ್ಕ್ರೈಬ್ ಆದರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೇನು ಆಗೋದಿದೆ ಹೇಳಿ? ಸೊ ನಾನು ಸಬ್ಸ್ಕ್ರೈಬ್ ಮಾಡಿದ್ರು, ನಾಳೆ ನೀವು ವಿಡಿಯೋ ಹಾಕಿದ್ರು ನಾನು ಅದನ್ನು ನೋಡಲ್ಲ. ಸೊ ಸಬ್ಸ್ಕ್ರೈಬ್ ಅಂದರೆ ಯಾರು ಇರ್ತಾರೆ ನಿಮ್ಮ ಚಾನಲ್ ಮೇಲೆ? ನೀವೇ ಹೇಳಿ. ಸಬ್ಸ್ಕ್ರೈಬ್ ಅಂದರೆ ನೋಡೋರು ಜನ ಇರ್ತಾರೆ, ನೀವು ಹೇಗೋ ಹಾಗೆ ಇನ್ನೊಬ್ಬರು. ಸಬ್ಸ್ಕ್ರೈಬ್ ಅಂದರೆ ವ್ಯೂವರ್ಸ್ ಅಂದರು ನೀವು ಹೇಗೋ ಹಾಗೆ ಇನ್ನೊಬ್ಬರು. ಇದು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಿಗೆ ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಅದೇ ರೀತಿ ಅವರು ಕೂಡ ನಿಮ್ಮ ಚಾನಲ್ ಮೇಲೆ ಬಂದು ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ನೋಡಿ ನಿಮ್ಗೆ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಇದು ನೀವು ನೋಡಿ, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೋದು, ವಾಚ್ ಓವರ್ ಮಾಡ್ಕೋಬೋದು. ಬಟ್ ಇದಿಷ್ಟು ಮಾಡಿದರೆ ಆಯಿತು ಅಂತ ಅಲ್ಲ. ದುಡ್ಡು ಬರಬೇಕು ಅಂದರೆ ನೀವು ಮುಂದೆ ಕೆಲಸ ಮಾಡಲೇಬೇಕು. ಹೌದಾ? 1000 ಸಬ್ಸ್ಕ್ರೈಬರ್ಸ್ ಆಯಿತು ಮುಗೀತು ನನ್ನ ಕೆಲಸ ಅಂತ ಅಲ್ಲ. 4000 ವಾಚ್ ಓವರ್ ಆಯಿತು ನನ್ನ ಕೆಲಸ ಮುಗೀತು ಅಂತ ಅಲ್ಲ. ಹೌದಾ? ನೀವು ರೆಗ್ಯುಲರ್ಲಿ ಕೆಲಸ ಮಾಡಲೇಬೇಕು. ವಾಚ್ ಓವರ್ ಒಂದ್ಸರಿ ಆಯಿತು, ಮಾನಿಟೈಸೇಷನ್ ಆಯಿತು ಓಕೆ, ಬಟ್ ದುಡ್ಡು ಮಾಡಬೇಕಲ್ಲ. ದುಡ್ಡು ಮಾಡಬೇಕಾದ್ರೂ ನೀವು ಕೆಲಸ ಮಾಡಲೇಬೇಕು. ಸೊ ದಯವಿಟ್ಟು ನಿಮ್ಮ ಕಂಟೆಂಟ್ ಮೇಲೆ ಗಮನ ಕೊಡಿ. ನಾನು ಹೇಳ್ತಿರೋ ಟಿಪ್ಸ್ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ, ಅದ್ರ ಮೇಲೆ ಕೆಲಸ ಮಾಡಿ. ಸುಮ್ಮನೆ ಸಿಕ್ಕವ್ರ ನಂಬರ್ ತೊಗೊಂಡು ಅವ್ರಿಗೆ ಮೆಸೇಜ್ ಮಾಡೋದು, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಇದು ಮಾಡೋದ್ರಿಂದ ಬೇರೆಯವರಿಗೆ ತೊಂದರೆ ಕೊಡೋದು ವಿನಃ ನಿಮ್ಗೆ ಏನೂ ಇದರಿಂದ ಬೆನಿಫಿಟ್ ಆಗಲ್ಲ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಇದು ಏನೋ ಒಂದು ಇಶ್ಯೂ ಆಗಿದೆ, ಇವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾವು ನಂಬರ್ ಕೊಟ್ಟರೆ ನೀವು ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ. ಒಬ್ಬರು ಇಲ್ಲಿ ಮೆಸೇಜ್ ಮಾಡಿದ್ದಾರೆ ಸ್ನೇಹಿತರೆ, ನೋಡಿ ನೀವು ಮಾಡ್ತಿರೋದು ಸರಿಯಲ್ಲ, ನೀವು ಬೇರೆಯವ್ರಿಗೆ ಹೆಲ್ಪ್ ಆಗಬಾರ್ದು ಅಂತ ಈ ರೀತಿ ಮೆಸೇಜ್ ಹಾಕ್ತಿದ್ದೀರಾ ಅಂತ ಮೆಸೇಜ್ ಹಾಕಿದ ಮೇಲೆ ನನಗೆ ಅವರು ರಿಪೀಟಾಗಿ ಈ ರೀತಿ ಮೆಸೇಜ್ ಹಾಕ್ತಾರೆ. ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮ್ಮ ಸಹಾಯ ಬೇಡ, ನಿಮ್ದೇನು ಬೇಕಾಗಿಲ್ಲ, ನಾವೇ ಬೆಳಿತೀವಿ, ಈಗೋ, ಅದ್ರ ಮೇಲೆ ಒಂದು ಈಗೋ ಬೇರೆ. ಸೊ ನನ್ನ ತೊಂದರೆ ಆಗಿದೆ ಅಂದರೆ ನಾನು ಅದಕ್ಕೆ ರಿಪ್ಲೈ ಮಾಡಲೇಬೇಕಲ್ಲ. ನೀವು ನನಗೆ ಮೆಸೇಜ್ ಮಾಡಿದ್ದೀರಾ, ಪರ್ಸ್ನಲಿ ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿದ್ದೀರಾ, ಅದು ನನಗೆ ಹರ್ಟ್ ಆಗಿದೆ, ನನ್ನ ತೊಂದರೆ ಆಗಿದೆ, ಅದಕ್ಕೆ ನಾನು ರಿಪ್ಲೈ ಮಾಡಿದರೆ ಮತ್ತೆ ಮರಳಿ ನೀವು ರಿಪ್ಲೈ ಮಾಡ್ತೀರಾ. ನೀವು ಅಲ್ಲಿಗೆ ಸೈಲೆಂಟ್ ಆಗಲ್ಲ, ರಿಟರ್ನ್ ಆಗಿ ವಾಟ್ಸಪ್ ಮೇಲೆ ಬಂದು ನನ್ನ ಪರ್ಸ್ನಲ್ ನಂಬರ್ ಮೇಲೆ ಬಂದು ನೀವು ವಾಟ್ಸಪ್ ಮಾಡ್ತೀರಾ, ನನಗೆ ರಿಪೀಟ್ ಮೆಸೇಜ್ ಮಾಡ್ತೀರಾ. ಹೌದು, ನಾನು ಮಾಡಿದ ತಪ್ಪು ಅಂತ ಅನ್ಸಲ್ಲ ನಿಮಗೆ. ಯಾಕೆ ಈ ರೀತಿ ಮಾಡ್ತೀರಾ? ಬೇರೆಯವರಿಗೆ ತೊಂದರೆ ಕೊಡೋದೇ ನಿಮ್ಮ ಇಂಟೆನ್ಷನ್ನ ಹೇಳಿ ನೋಡೋಣ. ಸೊ ಬೇರೆಯವ್ರಿಗೆ ಬಗ್ಗೆನೂ ಒಂದು ಸ್ವಲ್ಪ ಕಾಳಜಿ ವಹಿಸಿ, ನೀವು ಮಾಡ್ತಿರೋದ್ರ ಮೇಲೆ ನಂಬಿಕೆ ಇರಲಿ. ನೀವು ಮಾಡೋ ಕೆಲಸನ ದಯವಿಟ್ಟು ಸರಿಯಾಗಿ ಮಾಡಿ. ನೋಡಿ, ಬೇರೆಯವರಿಗೆ ತೊಂದರೆ ಕೊಟ್ಟು ನಾನು ಬೆಳಿತೀನಿ ಅಂದರೆ ಇದು ಸಾಧ್ಯ ಇಲ್ಲ. ಇದು ನೆನ್ಪಿಡಿ. ನೀವು ಯಾವತ್ತೂ ಕೂಡ ಬೆಳೆಯಿಲ್ಲ. ಈ ರೀತಿ ಮೆಸೇಜಸ್ ಹಾಕಿ, ಈ ರೀತಿ ನೀವು ಕಮೆಂಟ್ಸ್ ಹಾಕಿದರೆ ನೀವು ಬೆಳಿತೀರಾ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ತುಂಬ ತೊಂದರೆ ಬೆಳಿಬೋದು, ಬಟ್ ತೊಂದರೆ ಅನುಭವಿಸೋದು ಪಕ್ಕಾ. ನೀವು ಇದು ನೆನ್ಪಿಟ್ಕೊಳ್ಳಿ. ಬೇರೆಯವರಿಗೆ ತೊಂದರೆ ಕೊಟ್ಟರೆ ನೀವು ಸರಿಯಾಗಿ ಬೆಳೆದು ಬಿಡ್ತೀವಿ ಅಂತ ಅಂದ್ಕೊಂಡಿದ್ರೆ ಇದು ತಲೆಯಿಂದ ತೆಗೆದಾಕಿ ನೀವು. ಸೊ ನೋಡಿ, ದೇವರು ಎಲ್ಲರಿಗೂ ರಿಟರ್ನ್ ಕರ್ಮ ಅಂತ ಇದ್ದೇ ಇರುತ್ತೆ. ಸೊ ಯಾರಿಗೆ ನೀವು ತೊಂದರೆ ಕೊಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡ್ತೀರಾ, ಸೊ ಅದರಿಂದ ನಿಮಗೂ ಕೂಡ ಒಂದಿನ ಆ ತೊಂದರೆ ಇದ್ದೇ ಇರುತ್ತೆ. ತಪ್ಪಿದ್ದಲ್ಲ, ಯಾರಿಗೂ ತಪ್ಪಿದ್ದಲ್ಲ, ಇದು ನೆನಪಿರಲಿ. ಸೊ ಬೇರೆಯವರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ. ಕೊಟ್ಟಿರೋ ಈ ನಂಬರ್ ಇವರು ಈ ರೀತಿ ಸಮಸ್ಯೆಗೆ ಅಂತ ಕೊಟ್ಟಿದ್ದಾರೆ, ಅದೇ ಸಮಸ್ಯೆ ಇದ್ದರೆ ಮಾತ್ರ ಇವ್ರಿಗೆ ಮೆಸೇಜ್ ಮಾಡೋಣ, ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಬೇರೆಯವರ ಬಗ್ಗೆನೂ ಕಾಳಜಿ ವಹಿಸಿ. ನಾನು ಬೇರೆಯವರು ಬಂದು ಈ ರೀತಿ ನಿಮ್ಗೆ ಹೆಲ್ಪ್ ಮಾಡಲಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಕನ್ನಡದವ್ರು ಬೆಳಿಬೇಕು. ಕನ್ನಡದವರು ನೋಡಿ, ಹಿಂದಿಯಲ್ಲಿ ತುಂಬ ಜನ ಇದ್ದಾರೆ, ಅವರು ತುಂಬ ರೀತಿಯಲ್ಲಿ ಹಲವಾರು ಜನ ಈ ರೀತಿ ಹಾಕಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾನೆ. ಓಕೆನಾ? ಸೊ ನಮ್ಮಲ್ಲಿ ಆ ರೀತಿ ಇಲ್ಲ ಅಂತ ಹೇಳಿ ನಾವೊಂದು ಕಮ್ಯುನಿಟಿ ಬಿಲ್ಡ್ ಮಾಡಿಕೊಂಡು ನಾವು ಕೂಡ ಈ ರೀತಿ ಒಂದು ಸ್ವಲ್ಪ ಬೆಳೆಯೋಣ, ಎಲ್ಲರ ಜೊತೆ ನಾವು ಬೆಳೆಯೋಣ, ಇದು ಆಗಲಿ ಅಂತ ನಾವು ಈ ರೀತಿ ಕೆಲಸ ಮಾಡಬೇಕಾದ್ರೆ, ಸೊ ಈ ರೀತಿ ನೀವು ನಮಗೆ ತೊಂದರೆ ಕೊಡ್ತಿದ್ದೀರಾ. ಓಕೆನಾ? ನೀವು ಮಾಡ್ತಿರೋದು ಸರಿಯಲ್ಲ. ದಯವಿಟ್ಟು ಬೇರೆಯವ್ರ ಬಗ್ಗೆ ಕಾಳಜಿ ವಹಿಸಿ, ಅವ್ರ ಟೈಮ್ಗೂ ಬೆಲೆ ಕೊಡಿ. ನೋಡಿ, ನಾವು ಕೆಲಸ ಮಾಡಬೇಕಾಗಿದೆ. ನೀವು ಪ್ರತಿಯೊಬ್ಬರು ನನ್ನ ನಂಬರ್ ತೊಗೊಂಡು ವಿಡಿಯೋ ಹಾಕಿದರೆ, ಚಾನಲ್ ಹಾಕಿದರೆ ನಾನು ಇದೇನು ಮಾಡ್ಲಿಕ್ಕಾಗತ್ತಾ ಹೇಳಿ ನೋಡೋಣ. ಏನೋ 1-2 ಮಾಡ್ಬೋದು, ಬಟ್ ನೀವು ದಿನ ಎದ್ದು 1000 ಜನ ಈ ರೀತಿ ಮೆಸೇಜಸ್ ಹಾಕಿದರೆ ಎಲ್ರಿಗೂ ಏನು ಕೊಡಬೇಕು ಹೇಳಿ? ಉತ್ತರ ಏನು ಕೊಡೋದು? ಅದರಲ್ಲಿ ನಾವು ಒಂದೇ ನಂಬರ್ ಯೂಸ್ ಮಾಡ್ತಾ ಇದ್ದೀವಿ.
ಸೊ ನೀವು ಹಾಕಿದ ತಕ್ಷಣ ಸುಮ್ಮನೆ ಮೆಸೇಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಡಿಯೋ ಮಾಡುವಾಗ ಬರುತ್ತೆ, ಏನೋ ಮಾಡ್ತಿರುವಾಗ ಬರುತ್ತೆ. ಸೊ ಮಾಡಿದ್ದಾರೆ ಅಂದಮೇಲೆ ಅದಕ್ಕೆ ನಾವು ನೋಡಲೇಬೇಕು, ರಿಪ್ಲೈ ಕೊಡಲೇಬೇಕು ಮೆಸೇಜಸ್ ಎಲ್ಲ. ಸೊ ಬೇಕಾದವ್ರು ಈ ರೀತಿ ಎಲ್ಲ ಮೆಸೇಜ್ ಹಾಕಿದರೆ ಎಲ್ಲರದು ನೋಡ್ತಾ ಒಂದು ಅದು ಏನಾಗುತ್ತೆ ಅಂದರೆ ಯಾಕಪ್ಪ ಈ ರೀತಿ ಮಾಡ್ತಾರೆ, ಉತ್ತರನೇ ಕೊಡೋದು ಬೇಡ ಅಂತ ನಿಲ್ಲಿಸ್ಬೇಕಾಗತ್ತೆ. ಯಾಕಂದರೆ ಪ್ರತಿ ವಿಡಿಯೋ ಕಮೆಂಟ್ಸಲ್ಲೂ ಮೆಸೇಜಲ್ಲೂ ಇದೇ ರೀತಿ ಇತ್ತು ಅಂದರೆ ಸೊ ತೊಂದರೆ ಇದ್ದವ್ರು ಮೆಸೇಜ್ ಇಗ್ನೋರ್ ಮಾಡಬೇಕಾಗತ್ತೆ. ಯಾಕಂದರೆ ಇದೇ ರೀತಿ ಮೆಸೇಜ್ ಬರ್ತವೆ ಬಿಡು ಅಂತ ನಾವು ಬಿಟ್ಬಿಡ್ತೀವಿ. ಸೊ ಈ ರೀತಿ ಆಗಬಾರ್ದು ಅಂದರೆ ದಯವಿಟ್ಟು ಅವ್ರ ಬಗ್ಗೆ ಕಾಳಜಿ ವಹಿಸಿ. ನೀವು ಬೇರೆಯವ್ರಿಗೂ ಸಮಸ್ಯೆ ಇದೆ ನೋಡಿ, ಸಮಸ್ಯೆ ಅಂದರೆ ಒಂದೇ ಅಂತ ಅಲ್ಲ ಸ್ನೇಹಿತರೆ, ತುಂಬ ದೊಡ್ಡ ಸಮಸ್ಯೆ ಬರುತ್ತೆ, ಬಗೆಹರಿಯಲ್ಲ. ನೋಡಿ ತುಂಬ ಎಫರ್ಟ್ಸ್ ಹಾಕಿ ಚಾನಲ್ ಎಲ್ಲ ಗ್ರೋ ಮಾಡಿಕೊಂಡು ದುಡ್ಡು ಮಾಡಬೇಕು ಅಂತ ಬಂದಾಗ ಅಲ್ಲಿ ಸಮಸ್ಯೆ ಆಗಿರುತ್ತೆ, ಅಂಥವ್ರಿಗೆ ಹೆಲ್ಪ್ ಆಗಬೇಕು. ಸೊ ಇದೆಲ್ಲ ನಾವು ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು. ಇನ್ನು ಚಾನಲ್ ಮಾನಿಟೈಸ್ ಆಗಿದೆ, ದುಡ್ಡು ತೊಗೊಂಡಿದ್ದಾರೆ, ಓಕೆನಾ, ದುಡ್ಡು ತೊಗೊಂಡ ಮೇಲೂ ಅದಾದಮೇಲೂ ಸಮಸ್ಯೆ ಆಗುತ್ತೆ. ಸೊ ಯಾವಾಗ ಏನು ಬೇಕಾದರೂ ಆಗ್ಬೋದು ಯೂಟ್ಯೂಬ್ ಮೇಲೆ. ನೆನ್ಪಿಡಿ, ನೀವು ನಂದು ಆಗಿದೆ, ಎಲ್ಲ ಮುಗಿದೋಗಿದೆ, ಈಗೇನು ಅಂತ ಈ ರೀತಿ ನಿಮ್ಗೆ ಏನಾದರೂ ಇತ್ತು ಅಂದರೆ ತಲೆಯಿಂದ ತೆಗೆದಾಕಿ. ಯಾಕಂದರೆ ಯೂಟ್ಯೂಬ್ ಮೇಲೆ ಯಾವಾಗ ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ದಯವಿಟ್ಟು ಈ ಕೊಟ್ಟಿರೋ ನಂಬರನ್ನು ಸೇವ್ ಮಾಡಿಟ್ಕೊಂಡು ಆ ಸಮಸ್ಯೆ ಆದಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಚಾನಲ್ ಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಾಗಲಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾಗಲಿ ನಾನು ಮಾಡಲ್ಲ. ನಾನು ಬೇರೆಯವ್ರ ಚಾನಲ್ಗೆ ನನಗೆ ಇಷ್ಟಪಟ್ಟು ಯಾರು ಚಾನಲ್ ಇದೆ, ನನಗೇನು ಇಷ್ಟ ಆಗಿದೆ ಅಂಥವ್ರ ಚಾನಲ್ ನಾನು ಸ್ವತಃ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ. ನೀವು ಹಾಕಿದರೆ ನಾನು ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ನಿಮ್ಗೆ ಬೇಕು, ನನ್ನಿಂದ ಏನಾದರೂ ಹೆಲ್ಪ್ ಆಗ್ತಿತ್ತು, ನನ್ನ ಚಾನಲ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿತ್ತು ಅಂದರೆ ಮಾತ್ರ ನಾನು ಸಬ್ಸ್ಕ್ರೈಬ್ ಆಗಿ, ಓಕೆ. ಇಲ್ಲಾಂದರೆ ಆಗಬೇಡಿ, ಬೇಡ, ನನಗೆ ಆ ರೀತಿ ಸಬ್ಸ್ಕ್ರೈಬರ್ಸ್ ಬೇಡ. ನೀವು ಇಷ್ಟಪಟ್ಟು ನನ್ನ ಚಾನಲ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನಿಸಿತ್ತು ಅಂದರೆ ಆವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ, ಏನಾದರೂ ಇವರಿಂದ ನಂಗೆ ಕಲಿಯೋಕೆ ಸಿಗುತ್ತೆ ಅಂತ ಅನಿಸಿತ್ತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದರ್ವೈಸ್ ಸುಮ್ಮನೆ ನಂಬರ್ಸ್ ಬೆಳೆಸಬೇಡಿ, ಬೇಡ, ಅಂಥದ್ದೇನು ಬೇಡ. ನೀವು ಸುಮ್ಮನೆ ನನ್ನ ಚಾನಲ್ ಮೇಲೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂದು ಹಾಕಿದ ವಿಡಿಯೋದ ನೋಟಿಫಿಕೇಶನ್ ಬಂದಾಗ ನೀವು ನೋಡಲ್ಲ. ಸೊ ಅದು ನನ್ನ ಬ್ಯಾಡ್ ಇಂಪ್ರೆಷನ್ ಇದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗಿತ್ತು, ನನ್ನ ಚಾನಲ್ ಮೇಲೆ ಏನೋ ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಿದೆ ಅಂತ ಅನಿಸಿತ್ತು ಅಂದ್ರೆ ಮಾತ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದಾದಮೇಲೆ ನಂಬರ್ ತೊಗೋಬೇಕು ಅಂದರೆ ನಾನು ಹೇಳಿರೋ ಪ್ರಕಾರ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂದರೆ ಮಾತ್ರ ನೀವು ನಂಬರ್ ತೊಗೊಂಡು ಮೆಸೇಜ್ ಹಾಕಿ. ಇನ್ನು ನಂಬರ್ ತೊಗೊಂಡು ಮೆಸೇಜ್ ಹಾಕಬೇಕು ಅಂದರೆ 159 ಪೇ ಮಾಡಬೇಕು. ದಯವಿಟ್ಟು ಪೇ ಮಾಡಿನೇ ನೀವು ಕೆಲಸ ಮಾಡಿ. ಯಾಕಂದರೆ ಫ್ರೀ ಇದ್ದರೆ ನೀವು ದುರ್ಬಳಕೆ ಮಾಡೋದು ಖಂಡಿತ ಮಾಡ್ಕೊಳ್ತೀರಾ. ಇಲ್ಲಿ ಈ ಮೆಸೇಜ್ನಲ್ಲಿ ಇದು ಇದೆ ನೋಡಿ, ನೀವು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಇವ್ರು ಮೆಸೇಜ್ ಹಾಕಿದ್ರು. ಸೊ ಇಲ್ಲಿ ಆದರೂ ನಿಮಗೆ ಏನು ಮಾಹಿತಿ ಬೇಕು ಅಂತ ಕೇಳಿದಾಗ ಇವ್ರು ಈ ರೀತಿ ಈ ಮೆಸೇಜಸ್ ಎಲ್ಲ ನೋಡಿ ನೀವು. ಸೊ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಈ ರೀತಿ ಇದೆ. ಸೊ ಫ್ರೀಯಾಗಿ ಮಾಡಿದರೆ ಈ ರೀತಿ ಇದೆ ಜನರದ್ದು, ಓಕೆನಾ. ಇವ್ರಿಗೇನು ಸಮಸ್ಯೆ ಇಲ್ಲ. ಇವ್ರು 3-4 ಚಾನಲ್ ಮಾಡಿದ್ದಾರೆ, ಪ್ರತಿಯೊಂದು ಚಾನಲ್ ಲಿಂಕ್ ಇವ್ರು ನನ್ನ ವಾಟ್ಸಪ್ಪಲ್ಲಿ ಹಾಕ್ತಾರೆ. ಅದರ ಜೊತೆ ಇವರು ಇನ್ಸ್ಟಾಗ್ರಾಮ್ ID ಮಾಡಿದ್ದು ಅಲ್ಲಿ ಫಾಲೋ ಮಾಡಿ ಅಂತಲೂ ನಂಗೆ ಮೆಸೇಜ್ ಹಾಕ್ತಾರೆ. ಸೊ ಇವ್ರದ್ದು ಇದು ಅದಾದಮೇಲೆ ಇವ್ರಿಗೆ ಇಷ್ಟು ಈಗೋ ಇದೆಯಲ್ಲ, ಬೇರೆಯವ್ರಿಗೆ ಹರ್ಟ್ ಮಾಡಿ ಇವರಿಗೆ ಬೆಳಿಬೇಕು. ಸೊ ಬೆಳೆಯೋದು ಮೆಸೇಜ್ ಕೂಡ ಇವ್ರು ಹಾಕಿದ್ದಾರೆ. ಸೊ ಇದು ನನಗೆ ಯಾಕೋ ಒಂದು ರೀತಿ ಇವರಿಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಇದು ಇಲ್ಲ, ಇವ್ರ ಹತ್ರ ನಾಲೆಜ್ ಇಲ್ಲ. ಸೊ ಇವ್ರಿಗೊಂದು ಇದು ಮೆಸೇಜ್ ಹೋಗಲಿ ಅಂತ ನಾನು ಮೆಸೇಜ್ ಮಾಡಿದ್ದೀನಿ. ಸೊ ಇವ್ರಿಗೆ ಬ್ಲಾಕು ಕೂಡ ಮಾಡಿದ್ದೀನಿ. ಫ್ಯೂಚರಲ್ಲಿ ಇವ್ರಿಗೆ ತೊಂದರೆ ಆಗೋದು ಆಗೇ ಆಗುತ್ತೆ. ಯಾಕಂದರೆ ಇವ್ರಿಗೆ ಬೇರೆಯವ್ರಿಗೆ ತೊಂದರೆ ಕೊಡ್ತಿದಾರಲ್ಲ, ಅದಕ್ಕೆ ಇವರಿಗೂ ತೊಂದರೆ ಆಗೇ ಆಗುತ್ತೆ, ಖಂಡಿತ ಆಗುತ್ತೆ. ಸೊ ದಯವಿಟ್ಟು ಈ ರೀತಿ ಯಾರೂ ಕೂಡ ದುರ್ಬಳಕೆ ಮಾಡ್ಕೋಬೇಡಿ. ನಾನು ಕೊಟ್ಟಿರೋ ನಂಬರನ್ನು ಯಾವುದಕ್ಕೆ ನಾನು ಹೇಳಿದ್ದೀನಿ ಅದಕ್ಕೆ ಅಂದರೆ ಮಾತ್ರ ನನ್ನ ಕಮೆಂಟ್ ಹಾಕಿ, ಇಲ್ಲಾಂದರೆ ಹಾಕಬೇಡಿ. ದಯವಿಟ್ಟು ನಾನು ಯಾರಿಗೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿ ಕೊಡೋದಾಗಲಿ ಅಥವಾ ಸಬ್ಸ್ಕ್ರೈಬ್ ಮಾಡೋದಾಗಲಿ, ವಾಚ್ ಅವರ್ ಕಂಪ್ಲೀಟ್ ಮಾಡಿ ಕೊಡೋದಾಗಲಿ, ಈ ರೀತಿ ಎಲ್ಲ ಸರ್ವಿಸ್ ನಾನು ಕೊಡಲ್ಲ. ಅದು ಬೇರೆಯವ್ರು ಕೊಡ್ತಾರೆ, ಅವ್ರ ಹತ್ರ ತೊಗೊಳ್ಳಿ. ನನ್ನ ಹತ್ರ ಆ ರೀತಿ ಇಲ್ಲ. ಬರೀ ನಿಮ್ಮ ಚಾನಲ್ ಮೇಲೆ ಏನೋ ಸಮಸ್ಯೆ ಆಗಿದೆ, ಯೂಟ್ಯೂಬ್ ಕಡೆಯಿಂದ ಸಮಸ್ಯೆ ಆಗಿದೆ, ಅದು ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೇ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದು ಸಮಸ್ಯೆ ಇಲ್ಲ ಅಂದರೆ ನೀವು ನಿಮ್ಮ ಪ್ರಕಾರ ಚಾನಲ್ ಮೇಲೆ ಕೆಲಸ ಮಾಡಿ. ಏನಾದರೂ ಸೆಟ್ಟಿಂಗ್ಸ್ ಅದು ಇತ್ತು, ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ, ಅದು ಕೂಡ ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಸೊ ಬೇಸಿಕ್ ಸೆಟ್ಟಿಂಗ್ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಕೂಡ ಚಾನಲ್ ಕೀವರ್ಡ್ಸು, ಚಾನಲ್ ಡಿಸ್ಕ್ರಿಪ್ಷನ್ಸು ಇದೆಲ್ಲ ಮ್ಯಾಟ್ರ್ ಮಾಡುತ್ತೆ. ಅದಕ್ಕೆ ಕರೆಕ್ಟಾಗಿ ನಾನು ಹಾಕ್ಲಿಕ್ಕೆ ಬರಲ್ಲ ಅಂತ ನಿಮ್ಗೆ ಅನಿಸಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ಅದಕ್ಕೂ ಚಾರ್ಜ್ ಮಾಡ್ತಿದ್ದೀನಿ, ಚಾರ್ಜ್ ತೊಗೊಂಡೇ ನಾನು ಕೆಲಸ ಮಾಡ್ತೀನಿ. ಅದಕ್ಕೊಂದು ಚಾನಲ್ ಬ್ಯಾನರು, ಚಾನಲ್ ಲೋಗೋ, ಚಾನಲ್ ಕೀವರ್ಡ್ಸು, ಚಾನಲ್ ಸೆಟ್ಟಿಂಗ್ಸ್, ಬೇಸಿಕ್ ಸೆಟ್ಟಿಂಗ್ಸು, ಅಬೌಟ್ನಲ್ಲಿ ಡಿಸ್ಕ್ರಿಪ್ಷನ್ಸು, ಚಾನಲ್ ಲಿಂಕ್ಸ್ ಎಲ್ಲ ಹಾಕಿ ಇದು ಸರಿಯಾಗಿ ಮಾಡಿಕೊಡ್ತೀನಿ. ಇದೆಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಇದೆ. ಇದನ್ನು ನೀವು ಮಾಡ್ಕೊಂಡು ಕೆಲಸ ಮಾಡಿದರೆ ಒಂದು ಚಾನಲ್ ಪ್ರೊಫೆಷ್ನಲ್ ಅನಿಸುತ್ತೆ. ಸೊ ನೋಡಿದವರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಇದೆಲ್ಲ ಹೇಳಿರ್ತೀನಿ. ಅದ್ರ ಜೊತೆಗೆ ತಮ್ಮನೇಲಿ ಹೇಗೆ ಮಾಡೋದು ಮತ್ತು ಯಾವ ಅಪ್ಲಿಕೇಶನ್ ಹೇಗೆ ಬಳಸೋದು ಇದೆಲ್ಲ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ.
ಅಡ್ವಾನ್ಸ್ ಇನ್ಫಾರ್ಮೇಷನ್ ನನ್ನ ಹತ್ರ ಏನೂ ಇಲ್ಲ. ಸೊ ಈ ರೀತಿ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟು ನಾನು ಇದಕ್ಕೆಲ್ಲ ಚಾರ್ಜ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಆ್ಯಡ್ಸನ್ಸ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಆ್ಯಡ್ಸನ್ಸ್ ಅಪ್ಲೈ ಮಾಡೋದಾಗಲಿ, ಆ್ಯಡ್ಸನ್ಸ್ನಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು, ಪೇಮೆಂಟ್ನಲ್ಲಿ ಏನಾದರೂ ಸಮಸ್ಯೆ ಆಗಿತ್ತು, ಟ್ಯಾಕ್ಸ್ ಇನ್ಫಾರ್ಮೇಷನ್, ಬ್ಯಾಂಕ್ ಡೀಟೇಲ್ಸ್ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಸೊ ಇದೆಲ್ಲ ಏನೋ ಸಮಸ್ಯೆ ಇರುತ್ತೆ. ಸೊ ಇನ್ನೂ ಹಲವಾರು ಸಮಸ್ಯೆ ಇದೆ ಸ್ನೇಹಿತರೆ. ಇನ್ವ್ಯಾಲಿಡ್ ಆ್ಯಕ್ಟಿವಿಟಿ ಬಂದು ಕೂಡ ಆಗಿರುತ್ತೆ, ಇನ್ನು ಲೊಕೇಶನ್ಸ್ ಬಗ್ಗೆ ಪ್ರಾಬ್ಲಮ್ ಆಗಿರುತ್ತೆ ಆ್ಯಡ್ಸನ್ಸ್ನಲ್ಲಿ. ಸೊ ಅದು ನೀವು ಪೇಮೆಂಟ್ ತೊಗೊಳ್ತಿರುವಾಗೂ ಆಗುತ್ತೆ, ಇದು ನೆನಪಿರಲಿ ನೀವು. ಸೊ ಆಯಿತು ಎಲ್ಲ ಸರಿ ಹೋಗಿದೆ, ಇನ್ನು ಮುಂದೆ ಏನೂ ನಂಗೆ ಸಮಸ್ಯೆ ಆಗಲ್ಲ ಅಂತ ಅನ್ಕೋಬೇಡಿ. ದಯವಿಟ್ಟು ನಂಬರನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಸಮಸ್ಯೆ ಇದೆ ನಿಮ್ಗೆ ಗೊತ್ತಾಗಲಾರ್ದಂಥದ್ದು. ನಿಮ್ಗೆ ಸಮಸ್ಯೆ ಬಂದಾಗಲೇ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಅರಿವಾಗುತ್ತೆ. ಅಲ್ಲಿವರೆಗೆ ಏನೂ ಗೊತ್ತಾಗಲ್ಲ. ದಯವಿಟ್ಟು ನಾನು ಕೊಟ್ಟಿರೋ ನಂಬರನ್ನು ಸರಿಯಾಗಿ ಬಳಸ್ಕೊಳ್ಳಿ, ದಯವಿಟ್ಟು ಸರಿಯಾಗಿ ಬಳಸ್ಕೊಳ್ಳಿ. ಇವರಿಗಂತೂ ನಾನು ಬ್ಲಾಕ್ ಮಾಡಿದ್ದೀನಿ. ಸೊ ಹೀಗೇನಾದರೂ ಬರ್ತಾ ಇತ್ತು ಅಂದರೆ ಬ್ಲಾಕ್ ಮಾಡಿಬಿಡ್ತೀನಿ. ಸೊ ದಯವಿಟ್ಟು ಪ್ಲೀಸ್ ಬ್ಲಾಕ್ ಮಾಡೋದು ದೊಡ್ಡ ಮಾತಲ್ಲ ನೋಡಿ. ಕೊಟ್ಟಿರೋ ನಂಬರನ್ನು ಸರಿಯಾಗಿ ಬಳಸ್ಕೊಳ್ಳಿ. ಯಾರೇ ನಂಬರ್ ಕೊಟ್ಟಿದ್ರು ಅವ್ರ ಬಗ್ಗೆ ಈ ರೀತಿ ಇಂಟೆನ್ಷನ್ ಇಟ್ಕೊಂಡು ಅವರಿಗೆ ಈ ರೀತಿ ಮೆಸೇಜ್ ಹಾಕೋದು ಇದು ಎಲ್ಲ ಮಾಡಬೇಡಿ ದಯವಿಟ್ಟು. ಅವ್ರು ಏನೋ ಒಂದು ಹೆಲ್ಪ್ ಆಗಲಿ ಅಂತ ನಂಬರ್ ಕೊಟ್ಟಿದ್ದಾರೆ ಅಂದಮೇಲೆ ಅದಕ್ಕೆ ನಾವು ಸರಿಯಾಗಿ ಬಳಸ್ಕೋಬೇಕು. ದಯವಿಟ್ಟು ಈ ರೀತಿ ಮಾಡಿ. ಸೊ ಇದೆಲ್ಲ ಮಾಡಿಕೊಂಡು ನೀವು ಚಾನಲ್ ಗ್ರೋ ಮಾಡ್ಕೋಬೋದು. ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಸರ್ಚ್ ಮಾಡಿ, ಯೂಟ್ಯೂಬ್ ಮೇಲೆ ವೀಡಿಯೋಸ್ ನೋಡಿ. ಸುಮ್ಮನೆ 1-2 ವೀಡಿಯೋಸ್ನ ಯಾರಿಗಾದರೂ ಶೇರ್ ಮಾಡಿ ನಾನು ವಾಚ್ ಟೈಮ್ ಗೇನ್ ಮಾಡ್ಕೋತೀನಿ, ವಾಚ್ ಅವರ್ ಜಾಸ್ತಿ ಆಗುತ್ತೆ, ಇದು ಆಗಲ್ಲ. 1-2 ವೀಡಿಯೋಸ್ನಿಂದ ಆಗಲ್ಲ ನೋಡಿ. 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ 2,40,000 ವ್ಯೂಸ್ ನಿಮ್ಮ ಚಾನಲ್ ಮೇಲೆ ಬರಬೇಕು. ಅದು 1 ನಿಮಿಷ ನೋಡಬೇಕು. ಅವರು 1 ನಿಮಿಷ ನೋಡುವಂಥದ್ದು ಜನ 2,40,000 ಜನ ನಿಮ್ಮ ಚಾನಲ್ ಮೇಲೆ ಬಂದು ಆ ವಿಡಿಯೋ ನೋಡಬೇಕು. ಸೊ ಆವಾಗ 4,000 ಗಂಟೆಯ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ 2 ನಿಮಿಷದ ವಿಡಿಯೋ ನೋಡಿದರೆ 1,20,000 ಒಳಗಡೆ ನಿಮ್ಮ ಚಾನಲ್ ಮೇಲೆ ವಾಚ್ ಅವರ್ ಬರುತ್ತೆ. ಸೊ ಇದೆಲ್ಲ ಇರುತ್ತೆ. ನಾನು ಒಬ್ಬನೇ ನೋಡಿದರೆ ಏನೂ ಕೂಡ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ವಿಡಿಯೋ ಹಾಕಿದ್ದೀರಾ, ಆ ವಿಡಿಯೋ ಹೇಗಿದೆ, ಹೇಗೆ ಹಾಕಿದೆ ಅಂತ ಹೇಳಿ ಅಂತ ಅಂದರೆ 159 ನೀವು ಪೇ ಮಾಡಿ ಅದನ್ನು ನಾನು ನೋಡಿಕೊಂಡು ಹೇಳ್ಬೋದು. ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ, ಅದು ಇದು ಮಾಡಿಕೊಡಿ ಅಂದರೆ ಏನು ಮಾಡಲ್ಲ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂದೆ ಸಾಗಿ ಸ್ನೇಹಿತರೆ. ದಯವಿಟ್ಟು ಬೇರೆಯವ್ರ ಟೈಮ್ಗೆ ಕಾಳಜಿ ಇಡಿ. ಅವರು ಏನು ಮಾಡ್ತಿರ್ತಾರೆ, ಅವರಿಗೂ ಟೈಮ್ ಬೇಕು ಅಂತ ಅಂದ್ಕೊಂಡು ಅವ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡೇ ನೀವು ಕೆಲಸ ಮಾಡಿ. ದಯವಿಟ್ಟು ನಂಬರ್ ಸಿಕ್ಕಿದೆ ಅಂತ ಯಾರ್ಯಾರ್ದು ನಂಬರ್ ತೊಗೊಂಡು ಸುಮ್ಮನೆ ಅವರಿಗೆ ವೀಡಿಯೋಸ್ ಎಲ್ಲ ಶೇರ್ ಮಾಡೋದು ಇದೆಲ್ಲ ಮಾಡಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತೀವಿ, ಈ ರೀತಿ ಎಲ್ಲ ಮಾಡಬೇಡಿ. ಎಲ್ಲರಿಗೂ ಬೆಳೆಯೋ ಅವಕಾಶ ಕೊಡಿ. ಆಗಿರೋ ಸಮಸ್ಯೆಗೆ ಅವರಿಗೂ ಪರಿಹಾರ ಸಿಗೋ ಹಾಗೆ ನಿಮ್ಮ ಇಂಟೆನ್ಷನ್ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನಿಂದ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಮ್ಮಿಂದ ನನಗೆ ತೊಂದರೆ ಆಗಬಾರ್ದು, ನೀವು ಕೂಡ ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಮಾತನ್ನು ನೆನಪಿಟ್ಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಮಸ್ಕಾರ ಎಲ್ಲರಿಗೂ.